ಇವತ್ತು ಬಾಣಸ್ವಾಡಿ ಹಿಂದೆ ಗ್ರಾಮ ಆಗಿತ್ತು, ಈಗ ದೊಡ್ಡ ನಗರವಾಗಿ ಬೆಳೆದಿದೆ. ಇಲ್ಲಿ ಆಂಜನೇಯನ ಸ್ವಾಮಿ ಬಹಳ ಈ ಸುತ್ತಮುತ್ತಲು ಈ ಎಲ್ಲ ಪ್ರದೇಶಗಳಿಗೂ ಕೂಡ ಇಲ್ಲಿ ದೊಡ್ಡ ದೇವಸ್ಥಾನ ಮತ್ತು ಹೆಚ್ಚು ಭಕ್ತರು ಇರ್ತಕ್ಕಂಥ ದೇವಸ್ಥಾನ. ಇವತ್ತು ಬ್ರಹ್ಮರಥೋತ್ಸವ ನಡೀತಾ ಇದೆ. ಊರಿನ ಎಲ್ಲ ಹಿರಿಯರು, ಅದೇ ರೀತಿ ಈ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಆಂಜನೇಯ ದೇವರೇ ಅಲ್ಲ, ಶ್ರೀರಾಮ, ಗಣಪತಿ ಎಲ್ಲ ದೇವರುಗಳು ಇದೆ. ಮತ್ತೆ ಹಬ್ಬಗಳು ಮತ್ತು ಬೇರೆ ಬೇರೆ ದಿನಗಳಲ್ಲಿ ಇಲ್ಲಿ ಸುತ್ತಮುತ್ತಿರ್ತಕ್ಕಂಥ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗೋದಕ್ಕೆ ಊರಿನ ಎಲ್ಲ ಹಿರಿಯರು, ಗ್ರಾಮಸ್ಥರು ಎಲ್ಲ ಬಹಳ ಉತ್ತಮವಾದ ಸೇವೆಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಸಾರ್ವಜನಿಕರ ಪರವಾಗಿ ಇವರಿಗೆಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಸಂಸ್ಥೆಯ ಅಧ್ಯಕ್ಷರು, ಸದಸ್ಯರು ಯಾರಿರ್ತಾರೆ ಅವ್ರಿಗೂ ಕೂಡ ಹೆಚ್ಚು ಜವಾಬ್ದಾರಿ ಇರುತ್ತೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾರೆ. ಮತ್ತು ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಎಲ್ಲ ಸರ್ವಜನಕ್ಕೆ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. TTD ವತಿಯಿಂದ ಹಿಂದೆ ಎಲ್ಲ TV ಚಾನಲ್ಲು ತೆಲುಗುನಲ್ಲಿ ಮಾತ್ರ ಇತ್ತು. ಇತ್ತೀಚೆಗೆ 4-5 ವರ್ಷದಿಂದ ಈಚೆಗೆ ಕನ್ನಡದಲ್ಲೂ ಪ್ರಾರಂಭ ಮಾಡಿದ್ದಾರೆ, ಹಿಂದಿನಲ್ಲೂ ಪ್ರಾರಂಭ ಮಾಡಿದ್ದಾರೆ, ಅದೇ ರೀತಿ ತಮಿಳಲ್ಲೂ ಕೂಡ ಚಾನಲ್ಲು ಪ್ರಾರಂಭ ಮಾಡಿದ್ದಾರೆ. ಮತ್ತು ಬರೀ TTDಗೆ ತೋರಿಸೋದಲ್ಲ, ಆಯಾ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಉತ್ಸವಗಳೆಲ್ಲಾಗುತ್ತೆ, ಎಲ್ಲೆಲ್ಲಿ ಬ್ರಹ್ಮರಥೋತ್ಸವಗಳಾಗುತ್ತೆ, ಹೆಚ್ಚು ಜನ ಸೇರ್ತಾರೆ ಅಂತ ಎಲ್ಲ ಕಾರ್ಯಕ್ರಮಗಳನ್ನ ಕೂಡ TTD ಚಾನಲ್ ತೋರಿಸ್ತಾ ಇರ್ತಕ್ಕಂಥದ್ದು. ಯಾರು ಬಂದು ನೋಡೋಕ್ಕಾಗೋದಿಲ್ಲ, ಅವ್ರಿಗೆ ನೋಡುವಂಥ ಒಂದು ಅವಕಾಶವನ್ನು TTD ಚಾನಲ್ ಮಾಡಿಕೊಟ್ಟಿದೆ. TTD ಚಾನಲ್ಗೆ ಅಭಿನಂದನೆಗಳು.